ಇನ್ನು ಇಂದಿನ ಇಂಪಾರ್ಟೆಂಟ್ ವಿಚಾರ ಮುಖ್ಯ ಸುದ್ದಿಗಳ ಬಗ್ಗೆ ಬಂದ್ರೆ, ಮೊದಲು ರಾಜ್ಯದಲ್ಲಿ ದೇಶದಲ್ಲಿ ಕೊರೋನಾ ಇವತ್ತು ಯಾವ ರೀತಿ ಇದೆ, ಕೊರೋನಾ ಅಟ್ಟಹಾಸ ಮಹಾಮಾರಿ ಯಾವ ರೀತಿ ಯಾವ ಜಿಲ್ಲೆಗೆ ಹರಡಿದೆ ಅಂತ ಬಂದ್ರೆ, ಮುಖ್ಯವಾಗಿ ಇವತ್ತು ರಾಜ್ಯಕ್ಕೆ ಮತ್ತೊಮ್ಮೆ ಶಾಕ್ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಒಂದೇ ದಿನದಲ್ಲಿ 24 ಗಂಟೆಯಲ್ಲಿ ನಿನ್ನೆಯಿಂದ ಇವತ್ತಿನವರೆಗೂ ರಾಜ್ಯದಲ್ಲಿ ಹೊಸದಾಗಿ 115 ಕೇಸ್ಗಳು ಪತ್ತೆಯಾಗಿದ್ದಾವೆ ಅಂತ ಹೇಳಲಾಗ್ತಾ ಇದೆ. ಕರ್ನಾಟಕದಲ್ಲಿ ಇದರಿಂದ ಸೋಂಕಿತರ ಸಂಖ್ಯೆ ಬರೋಬ್ಬರಿ 2533ಕ್ಕೆ ಏರಿಕೆಯಾಗಿದೆ. ಎಸ್, ರಾಜ್ಯದಲ್ಲಿ 2500 ಗಡಿಯನ್ನ ದಾಟಿ ಹೋಗಿದೆ ಅಂತ ಹೇಳಲಾಗ್ತಾ ಇದೆ. ಇದರಿಂದ ದೇಶಕ್ಕೆ ರಾಜ್ಯಕ್ಕೆ ಮತ್ತೊಮ್ಮೆ ಕೊರೋನಾ ಶಾಕ್ ತಟ್ಟಿದೆ ಅಂತ ಹೇಳಲಾಗ್ತಾ ಇದೆ. ಮುಖ್ಯವಾಗಿ ಎಲ್ಲೆಲ್ಲಿ ಸೋಂಕಿತರ ಸಂಖ್ಯೆ ಇವತ್ತು ಕಂಡು ಬಂದಿದೆ ಅಂತ ಬಂದ್ರೆ, ಪ್ರಮುಖವಾಗಿ ಇವತ್ತು ಬೆಂಗಳೂರಿನಲ್ಲಿ 9 ಕೇಸ್ಗಳು ದಾಖಲಾಗಿದ್ದಾವೆ, ಕಲಬುರಗಿಯಲ್ಲಿ 5 ಕೇಸ್ಗಳು, ಯಾದಗಿರಿಯಲ್ಲಿ 7, ಉಡುಪಿಯಲ್ಲಿ 29, ಹಾಸನದಲ್ಲಿ 13, ಬೀದರ್ನಲ್ಲಿ 12, ದಕ್ಷಿಣ ಕನ್ನಡ 24, ವಿಜಯಪುರ 2, ರಾಯಚೂರು 1, ಚಿತ್ರದುರ್ಗ 6, ಚಿಕ್ಕಮಗಳೂರು 3, ಹಾವೇರಿ 4. ಒಟ್ಟು 115 ಕೇಸ್ಗಳು ರಾಜ್ಯದಲ್ಲಿ ಮತ್ತೆ ಪತ್ತೆಯಾಗಿರೋದು ಇಡೀ ರಾಜ್ಯಕ್ಕೆ ಆತಂಕ ಮನೆ ಮಾಡಿದೆ ಅಂತಾನೆ ಹೇಳ್ಬೋದು. ಅದೇ ರೀತಿ ಇವತ್ತು ಒಟ್ಟು 53 ಮಂದಿ ಗುಣಮುಖರಾಗಿದ್ದಾರೆ. ಒಂದ್ ಕಡೆ ನೆಮ್ಮದಿ ವಿಚಾರ ಅಂತ ಹೇಳ್ಬೋದು, ಯಾಕಂದ್ರೆ 53 ಮಂದಿ ಒಂದೇ ದಿನ ಡಿಸ್ಚಾರ್ಜ್ ಆಗಿದ್ದಾರೆ ಆಸ್ಪತ್ರೆಯಿಂದ ಅಂತ ಹೇಳಲಾಗ್ತಾ ಇದೆ. ಹಾಗಿದ್ರೆ ಎಲ್ಲಿ 53 ಜನ ಡಿಸ್ಚಾರ್ಜ್ ಆಗಿದ್ದಾರೆ, ಯಾವ ಜಿಲ್ಲೆಯಲ್ಲಿ ಅಂತ ಬಂದ್ರೆ, ಮುಖ್ಯವಾಗಿ ದಾವಣಗೆರೆಯಲ್ಲಿ 13 ಕೇಸ್ಗಳು ಇವತ್ತು ಒಂದೇ ದಿನ ಡಿಸ್ಚಾರ್ಜ್ ಆಗಿದ್ದಾರೆ, ಯಾದಗಿರಿಯಲ್ಲಿ 9 ಕೇಸ್ಗಳು ಇವತ್ತು ಒಂದೇ ದಿನ ಡಿಸ್ಚಾರ್ಜ್ ಆಗಿದ್ದಾರೆ, ವಿಜಯಪುರದಲ್ಲಿ 9 ಕೇಸ್ಗಳು ಡಿಸ್ಚಾರ್ಜ್, ದಕ್ಷಿಣ ಕನ್ನಡದಲ್ಲಿ 12 ಜನ ಡಿಸ್ಚಾರ್ಜ್, ಬೆಳಗಾವಿಯಲ್ಲಿ 3 ಜನ ಇವತ್ತು ಗುಣಮುಖರಾಗಿದ್ದಾರೆ, ಇನ್ನು ಬಾಗಲಕೋಟೆಯಲ್ಲಿ 1, ಮೈಸೂರಿನಲ್ಲಿ 1, ಗದಗದಲ್ಲಿ 5, ಒಟ್ಟು ಎಲ್ಲರೂ ಕೂಡ ಇವತ್ತು ಡಿಸ್ಚಾರ್ಜ್ ಆಗಿ ಒಟ್ಟು 53 ಜನ ಡಿಸ್ಚಾರ್ಜ್ ಆಗಿ ಮನೆಗೆ ಹೋಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಒಟ್ಟಿನಲ್ಲಿ ಡಿಸ್ಚಾರ್ಜ್ ಆದ್ರೂ ಕೂಡ ಸೋಂಕಿತರ ಸಂಖ್ಯೆ ಬರೋಬ್ಬರಿ ಒಂದು ದಿನಕ್ಕೆ 100 ಗಡಿಯನ್ನ ದಾಟಿ ಹೋಗ್ತಾ ಇದೆ. ಇದು ರಾಜ್ಯಕ್ಕೆ ಒಂದು ರೀತಿ ಆಘಾತಕರ ನಂಬರ್ ಅಂತಾನೆ ಹೇಳ್ಬೋದು. ಮುಖ್ಯವಾಗಿ ಸೋಂಕಿತರ ಸಂಖ್ಯೆ ರಾಜ್ಯದಲ್ಲಿ 2500 ಗಡಿಯನ್ನ ದಾಟಿ ಹೋಗಿದೆ. 2533ಕ್ಕೆ ಸೋಂಕಿತರ ಸಂಖ್ಯೆ ರಾಜ್ಯದಲ್ಲಿ ಏರಿಕೆ. ಇವತ್ತು ಕರ್ನಾಟಕ ಈಗಾದ್ರೆ ಭಾರತ ದೇಶಕ್ಕೆ ದೊಡ್ಡ ಶಾಕ್. ಎಸ್, ಭಾರತದಲ್ಲಿ ಬರೋಬ್ಬರಿ ದಾಖಲೆ ಮಟ್ಟದಲ್ಲಿ ಇವತ್ತು ಸಾವು ಕೊರೋನಾ ವೈರಸ್ಗೆ. ಎಸ್, ಭಾರತ ದೇಶದಲ್ಲಿ ಇವತ್ತು ಬರೋಬ್ಬರಿ 24 ಗಂಟೆಯಲ್ಲಿ 194 ಮಂದಿ ಸಾವಾಗಿದ್ದಾರೆ. ಈ ಒಂದು ಕಿಲ್ಲರ್ ಕೊರೋನಾಗೆ 194 ಮಂದಿ ಇವತ್ತು ಮೃತರಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇದರಿಂದ ಸಾವಿನ ಸಂಖ್ಯೆ ಭಾರತದಲ್ಲಿ ಬರೋಬ್ಬರಿ 4531ಕ್ಕೆ ಏರಿಕೆ. ರಾಜ್ಯದಲ್ಲಿ ಸೋಂಕಿತರ ಸಂಖ್ಯೆ ಏರಿಕೆ ಆಗ್ತಾ ಇದ್ರೆ ಒಟ್ಟು ಭಾರತ ದೇಶದಲ್ಲಿ ಸಾವಿನ ಸಂಖ್ಯೆ ಏರಿಕೆ ಆಗ್ತಾ ಇದೆ ಅಂತ ನಾವಿಲ್ಲಿ ಗಮನಿಸಬಹುದು. ಸಾವಿನ ಸಂಖ್ಯೆ ಬರೋಬ್ಬರಿ 4500 ಗಡಿಯನ್ನ ದಾಟಿ ಹೋಗಿದೆ ದೇಶದಲ್ಲಿ. ಇನ್ನು ಸೋಂಕಿತರ ಸಂಖ್ಯೆ ಬರೋಬ್ಬರಿ 24 ಗಂಟೆಯಲ್ಲಿ ಭಾರತ ದೇಶದಲ್ಲಿ 6600 ಮಂದಿಗೆ ಸೋಂಕು ದೃಢವಾಗಿದೆ ಅಂತ ಹೇಳಲಾಗ್ತಾ ಇದೆ. ಹೊಸದಾಗಿ 6600 ಪಾಸಿಟಿವ್ ಕೇಸ್ಗಳು ಪತ್ತೆ. ದೇಶದಲ್ಲಿ ಸೋಂಕಿತರ ಸಂಖ್ಯೆ ಬರೋಬ್ಬರಿ 1,58,333ಕ್ಕೆ ಏರಿಕೆಯಾಗಿದೆ. ದೇಶಕ್ಕೆ ಇದು ಸಾಮಾನ್ಯ ನಂಬರ್ ಅಲ್ವೇ ಅಲ್ಲ. ಇನ್ನೊಂದು ಕಡೆ ನೆಮ್ಮದಿ ವಿಚಾರ ಏನಪ್ಪಾ ಅಂತಂದ್ರೆ 67,692 ಮಂದಿ ಇದುವರೆಗೂ ಗುಣಮುಖರಾಗಿದ್ದಾರೆ ದೇಶಾದ್ಯಂತ ಅಂತ ಮಾಹಿತಿ ಲಭ್ಯವಾಗ್ತಾ ಇದೆ. ಇನ್ನು ಇಂದಿನ ಇನ್ನೊಂದು ಬಿಗ್ ಬ್ರೇಕಿಂಗ್ ನ್ಯೂಸ್, ಜೂನ್ 1ನೇ ತಾರೀಕಿನಿಂದ ಬೇರೆ ರಾಜ್ಯಗಳಿಂದ ಬರಬೇಕು ತಮ್ಮ ಊರುಗಳಿಗೆ ಅನ್ಕೊಂಡಿರುವವರಿಗೆ ಇವತ್ತು ಕರ್ನಾಟಕ ಸರ್ಕಾರ ಕೊಡ್ತು ಬಿಗ್ ಶಾಕ್. ಎಸ್, ಹೊರ ರಾಜ್ಯಗಳಿಂದ ಈ ಪಂಚ ರಾಜ್ಯಗಳಿಂದ ಬರೋರ್ಗೆ ನೋ ಎಂಟ್ರಿ, ಯಾವುದೇ ವಾಹನಗಳಿಗೆ ಅಲೋವ್ ಇಲ್ಲ. ಗೊತ್ತಿರಬೇಕು, ಜೂನ್ 1ನೇ ತಾರೀಕಿಂದ ಬಹಳಷ್ಟು ಮಂದಿ ಬೇರೆ ರಾಜ್ಯಗಳಿಂದ ಬರಬೇಕು ತಮ್ಮ ಊರುಗಳಿಗೆ ಅಂತ ಅನ್ಕೊಂಡಿದ್ರು. ಆದ್ರೆ ಈಗ ಕರ್ನಾಟಕ ರಾಜ್ಯ ಸರ್ಕಾರ ಈ 5 ರಾಜ್ಯಗಳಿಂದ ಬರೋರ್ಗೆ ಕರ್ನಾಟಕಕ್ಕೆ ನೋ ಎಂಟ್ರಿ. ಮುಖ್ಯವಾಗಿ ಮಹಾರಾಷ್ಟ್ರ, ಗುಜರಾತ್, ಮಧ್ಯಪ್ರದೇಶ, ರಾಜಸ್ಥಾನ ಹಾಗೂ ತಮಿಳುನಾಡು ಈ 5 ರಾಜ್ಯಗಳಿಂದ ಕರ್ನಾಟಕಕ್ಕೆ ಯಾರೆಲ್ಲ ಬರಬೇಕು ಜೂನ್ 1ನೇ ತಾರೀಕಿನಿಂದ ಅನ್ಕೊಂಡಿದ್ರಿ, ಖಂಡಿತವಾಗ್ಲೂ ನಿಮಗೆ ಮತ್ತೆ 15 ದಿನಗಳ ಕಾಲ ಕರ್ನಾಟಕಕ್ಕೆ ಬರೋದಕ್ಕೆ ಆಗೋದಿಲ್ಲ. ಎಸ್, ಜೂನ್ 15ನೇ ತಾರೀಕಿನವರೆಗೆ ಕರ್ನಾಟಕಕ್ಕೆ ಈ 5 ರಾಜ್ಯಗಳಿಂದ ಬರೋರಿಗೆ ನೋ ಎಂಟ್ರಿ, ಸಂಪೂರ್ಣವಾಗಿ ನಿರ್ಬಂಧ ಇರಲಾಗಿದೆ ಅಂತ ಹೇಳಲಾಗ್ತಾ ಇದೆ. ಯಾವುದೇ ರೀತಿಯ ವಾಹನಗಳ ಸಂಚಾರಕ್ಕೂ ಕೂಡ ಅನುಮತಿ ಕೊಟ್ಟಿಲ್ಲ ಸರ್ಕಾರ ಅಂತ ಹೇಳಲಾಗ್ತಾ ಇದೆ. ಜೂನ್ 15ನೇ ತಾರೀಕಿನವರೆಗೂ ಈ 5 ರಾಜ್ಯಗಳಿಂದ ಬರೋರಿಗೆ ಯಾವುದೇ ವಾಹನ ಸಂಚಾರವಿರೋದಿಲ್ಲ, ರೈಲ್ವೆ ಸಂಚಾರವಿರೋದಿಲ್ಲ, ಯಾವುದೇ ಬಸ್ ಸಂಚಾರವೂ ಇರೋದಿಲ್ಲ, ಎಲ್ಲದಕ್ಕೂ ಬ್ರೇಕ್. ಇನ್ನೊಂದು ಇಂಪಾರ್ಟೆಂಟ್, ಯಾವುದೇ ಷರತ್ತುಗಳಿಲ್ಲದೆ, ಯಾವುದೇ ಒಂದು ಕಂಡೀಷನ್ ಇಲ್ಲದೆ ರೈತರಿಗೆ, ಆಟೋ ಟ್ಯಾಕ್ಸಿ ಚಾಲಕರಿಗೆ ಸರ್ಕಾರದಿಂದ ನೇರ ಪರಿಹಾರ ಕೊಡ್ತೀವಿ ಅಂತ ಸರ್ಕಾರದಿಂದ ಭರವಸೆ. ರಾಜ್ಯ ಸರ್ಕಾರ ಆಟೋ ಟ್ಯಾಕ್ಸಿ ಚಾಲಕರಿಗೆ 5,000 ಕೊಡ್ತೀವಿ, ರೈತರಿಗೆ ಇಷ್ಟಿಂತು ಅಂತ ಹಣವನ್ನ ಕೊಡ್ತೀವಿ ಅಂತ ಪ್ಯಾಕೇಜ್ ನಲ್ಲಿ ಘೋಷಣೆ ಮಾಡಿತ್ತು. ಆದ್ರೆ ಹಲವಾರು ಕಂಡೀಷನ್ ಹೇಳಿತ್ತು. ಈ ಒಂದು ವಾಹನ ನಿಮ್ಮ ಹೆಸರಲ್ಲಿರಬೇಕು, ಆಟೋ ಟ್ಯಾಕ್ಸಿ ಚಾಲಕರಿಗೆ ನಿಮ್ಮ ಹತ್ರ ಬ್ಯಾಡ್ಜ್ ಇರಬೇಕು, ಹಲವಾರು ಒಂದು ಕಂಡೀಷನ್ ಮೇರೆಗೆ ಹಣವನ್ನ ಕೊಡ್ತೀವಿ ಅಂತ ಸರ್ಕಾರ ಅವತ್ತು ಹೇಳಿತ್ತು. ಆದ್ರೆ ಇದೀಗ ಯಾವುದೇ ಷರತ್ತುಗಳಿಲ್ಲದೆ ಆಟೋ ಟ್ಯಾಕ್ಸಿ ಚಾಲಕರಿಗೆ ಸೇರಿ ರೈತರಿಗೆ ನೇರವಾಗಿ ಅವರ ಒಂದು ಬ್ಯಾಂಕ್ ಖಾತೆಗೆ ವರ್ಗಾವಣೆ ಮಾಡ್ತೀವಿ ಅಂತ ಸರ್ಕಾರ ಇವತ್ತು ಭರವಸೆಯನ್ನ ಕೊಟ್ಟಿದೆ. ಒಂದು ರೀತಿ ಇದು ಆಟೋ ಟ್ಯಾಕ್ಸಿ ಚಾಲಕರಿಗೆ ಪ್ರತಿಯೊಬ್ಬರಿಗೂ ಗುಡ್ ನ್ಯೂಸ್. ಮುಖ್ಯವಾಗಿ ರೈತರು ಹಾಗೂ ಆಟೋ ಟ್ಯಾಕ್ಸಿ ಚಾಲಕರಿಗೆ ಯಾವುದೇ ಷರತ್ತುಗಳಿಲ್ಲದೆ, ಯಾವುದೇ ಕಂಡೀಷನ್ ಇಲ್ಲದೆ
5,000 ನೇರವಾಗಿ ಅವರಿಗೆ ಪರಿಹಾರ ನೀಡ್ತೀವಿ ಕೊರೋನಾ ಹಿನ್ನೆಲೆಯಲ್ಲಿ ಅಂತ ಇವತ್ತು ಸರ್ಕಾರ ಬಿಎಸ್ವೈ ಸರ್ಕಾರ ಭರವಸೆಯನ್ನ ಕೊಟ್ಟಿದೆ ಅಂತ ಹೇಳಲಾಗ್ತಾ ಇದೆ. ಮುಖ್ಯವಾಗಿ ಎಕರೆಗೆ 5,000 ಕೊಡೋದಾಗಿ ಸಿಎಂ ಇವತ್ತು ಘೋಷಿಸಿದ್ರು. ಅದರಂತೆ ಮುಖ್ಯವಾಗಿ ಯಾವುದೇ ಷರತ್ತುಗಳಿಲ್ಲದೆ ಪ್ರತಿಯೊಬ್ಬರಿಗೂ ಆಟೋ ಟ್ಯಾಕ್ಸಿ ಚಾಲಕರಿಗೆ ಇನ್ನು ರೈತರಿಗೆ 5,000 ಯಾವುದೇ ಷರತ್ತುಗಳಿಲ್ಲದೆ ಸರ್ಕಾರ ಕೊಡ್ತೀವಿ ಅಂತ ಇವತ್ತು ಮುಂದೆ ಬಂದಿದೆ. ಇದೊಂದು ರೀತಿ ಪ್ರತಿಯೊಬ್ಬರಿಗೂ ಮುಂಚೆನೆ ಹೇಳ್ದಂಗೆ ಗುಡ್ ನ್ಯೂಸ್ ಅಂತಾನೆ ಹೇಳಬಹುದು. ಇನ್ನು ಇಂದಿನ ಇನ್ನೊಂದು ಬಿಗ್ ಶಾಕಿಂಗ್ ನ್ಯೂಸ್, ಎಚ್ಚರ ರಾಜ್ಯಕ್ಕೆ ಬರಲಿವೆ ರಾಕ್ಷಸ ಮಿಡತೆಗಳು. ಗೊತ್ತಿರಬೇಕು, ಇದು ಕೊರೋನಾ ಹಾವಳಿ ಜೊತೆಯಲ್ಲಿ ರಾಜ್ಯಕ್ಕೆ ಮತ್ತೊಂದು ಹಾವಳಿಯ ಕಾಟ ಶುರುವಾಗಿದೆ ಅಂತ ಹೇಳಲಾಗ್ತಾ ಇದೆ. ಜೊತೆಯಲ್ಲೇ ರಾಜ್ಯಕ್ಕೆ ಆತಂಕದ ಕಾರ್ಮೋಡ ತಟ್ಟಿದೆ. ಈಗಾಗಲೇ ರಾಜಸ್ಥಾನ, ಗುಜರಾತ್, ಮಧ್ಯಪ್ರದೇಶ, ಉತ್ತರ ಪ್ರದೇಶ ಅದರ ಹಾವಳಿಯಿಂದ ಅಕ್ಷರಶಃ ತತ್ತರಿಸಿ ಹೋಗಿವೆ. ಅದು ಗಡಿ ರಾಜ್ಯ ಮಹಾರಾಷ್ಟ್ರಕ್ಕೂ ಎಂಟ್ರಿ ಕೊಟ್ಟಾಗಿದೆ ಅಂತ ಹೇಳಲಾಗ್ತಾ ಇದೆ. ಅದರಿಂದಲೇ ನಮ್ಮ ರಾಜ್ಯಕ್ಕೂ ಆ ಮರಿ ರಾಕ್ಷಸರ ಹಾವಳಿಯ ಆತಂಕ ಹೆಚ್ಚಿಸಿದೆ ಅಂತ ಇದೀಗ ಮಾಹಿತಿಯೊಂದು ಲಭ್ಯವಾಗ್ತಾ ಇದೆ. ಮತ್ತೇನಿಲ್ಲ, ಮಿಡತೆಗಳು. ಎಸ್, ಅಂತಿಂತ ಮಿಡತೆಗಳಲ್ಲ, ಇದು ಲೆಕ್ಕವಿಲ್ಲದಷ್ಟು ಬಂದು ಎಲ್ಲಾ ಬೆಳೆಗಳನ್ನ ಸತ್ಯವಾಗಿ ನಾಶವನ್ನ ಮಾಡಬಹುದಂತಹ ರಕ್ಕಸ ಮಿಡತೆಗಳು ಅಂತ ಇದೀಗ ಮಾಹಿತಿಯೊಂದು ಲಭ್ಯವಾಗ್ತಾ ಇದೆ. ಈ ಮರಿ ರಾಕ್ಷಸರು ಒಂದೇ ದಿನದಲ್ಲಿ 35,000 ಜನರ ಆಹಾರವನ್ನ ತಿನ್ನಬಲ್ಲವು. ದಿನಕ್ಕೆ ಬರೋಬ್ಬರಿ 130 ಕಿಲೋಮೀಟರ್ ದೂರ ಆರಬಲ್ಲವು. ಇಂಥ ರಾಕ್ಷಸ ಮಿಡತೆಗಳು ಈಗಾಗಲೇ ಮಹಾರಾಷ್ಟ್ರಕ್ಕೆ ಎಂಟ್ರಿ ಕೊಟ್ಟೆಯಾಗಿದೆ. ಮೊದಲಿಗೆ ಬೆಳೆ ನಾಶ ಮಾಡ್ತಿದ್ದಂತಹ ಮಿಡತೆಗಳು ಇದೀಗ ಮರಗಳನ್ನು ಕೂಡ ಬಿಡ್ತಿಲ್ಲ. ಇದರಿಂದಾಗಿ ಸದ್ಯ ಮಹಾರಾಷ್ಟ್ರ ರೈತರು ಕಂಗಾಲಾಗಿದ್ದು, ಒಂದು ವೇಳೆ ದಕ್ಷಿಣ ಕನ್ನಡ ಗಾಳಿ ಬೀಸಿದರೆ ಅದು ನಮ್ಮ ರಾಜ್ಯಕ್ಕೆ ಲಗ್ಗೆ ಹಿಡಿದಂತೂ ಗ್ಯಾರಂಟಿ ಅಂತ ಈಗ ವರದಿಗಾರರು ಮಾಹಿತಿಯನ್ನು ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇದೀಗ ಬೀದರ್ ಜಿಲ್ಲೆಯ ಮೂಲಕ ರಾಜ್ಯ ಪ್ರವೇಶ ಮಾಡಲಿವೆ ಅಂತ ಹೇಳಲಾಗ್ತಾ ಇದೆ. ಒಂದು ರೀತಿ ರಾಜ್ಯಕ್ಕೆ ಮತ್ತೊಮ್ಮೆ ಈ ಒಂದು ಕೊರೋನಾ ಮಧ್ಯೆಯಲ್ಲಿ ಮತ್ತೊಂದು ಆಘಾತಕರ ವಿಚಾರ ಹೊರಬಿದ್ದಿದೆ ಅಂತ ಹೇಳಲಾಗ್ತಾ ಇದೆ. ಇಡೀ ರೈತರಿಗೆ ಇದು ಶಾಕಿಂಗ್. ಇನ್ನು ಗಮನಿಸಿ, ಕೊರೋನಾ ಸೋಂಕಿಗೆ ಹೊಸ ಲಕ್ಷಣ ಇವತ್ತಿನಿಂದ ಸೇರ್ಪಡೆ ಆಗ್ತಾ ಇದೆ. ಇಡೀ ವಿಶ್ವಕ್ಕೆ ಕಂಟಕಪ್ರಾಯವಾಗಿ ಪರಿಣಮಿಸುತ್ತಿರುವಂತಹ ಕೊರೋನಾ ಮಹಾಮಾರಿ ಆರ್ಭಟ ನಡೆಸುತ್ತಿದೆ. ವಿಶ್ವದಲ್ಲೇ ಇದಕ್ಕೆ ಈಗಾಗಲೇ ಲಕ್ಷಾಂತರ ಮಂದಿ ಬಲಿಯಾಗಿದ್ದು, ಸೋಂಕು ಪೀಡಿತರ ಸಂಖ್ಯೆಯಲ್ಲಿ ದಿನೇ ದಿನೇ ಏರಿಕೆಯಾಗ್ತಾನೆ ಇದೆ ಇಡೀ ವಿಶ್ವಾದ್ಯಂತ. ಆದರೆ ಇದೀಗ ಕೊರೋನಾ ಸೋಂಕಿಗೆ ಲಸಿಕೆ ಕಂಡುಹಿಡಿಯಲು ವಿಶ್ವದ ಎಲ್ಲಾ ರಾಷ್ಟ್ರಗಳು ಪ್ರಯತ್ನ ನಡೆಸುತ್ತಿದ್ದು, ಆದರೆ ಈವರೆಗೆ ಅದಕ್ಕೆ ಯಶಸ್ಸು ಸಿಕ್ಕೇ ಇಲ್ಲ. ಇದರ ಮಧ್ಯೆ ಕೊರೋನಾ ಸೋಂಕಿಗೆ ಹೊಸ ರೋಗ ಲಕ್ಷಣಗಳು ಸೇರ್ಪಡೆಯಾಗ್ತಿವೆ ಅಂತ ಇದೀಗ ಮಾಹಿತಿ ಲಭ್ಯವಾಗ್ತಾ ಇದೆ. ಕಣ್ಣು ಬೇನೆಯು ಕೊರೋನಾ ರೋಗ ಲಕ್ಷಣಗಳ ಪೈಕಿ ಒಂದು ಈಗ ಮಾಹಿತಿ ಅಂತ ಹೇಳಲಾಗ್ತಾ ಇದೆ. ಎಸ್, ಕಣ್ಣು ಬೇನೆ ಏನಾದ್ರೂ ಕಂಡು ಬಂದ್ರೆ ಇದು ಕೂಡ ಈಗ ಕೊರೋನಾ ಒಂದು ಸೋಂಕಿಗೆ ಲಕ್ಷಣ ಅಂತ ಹೇಳಲಾಗ್ತಾ ಇದೆ ವೈದ್ಯರ ಪ್ರಕಾರ. ಆದರೆ ಕಣ್ಣು ಬೇನೆ ಇರುವವರೆಲ್ಲ ಸೋಂಕಿತರು ಎಂದು ಪರಿಗಣಿಸಲಾಗುವುದಿಲ್ಲ. ಆದರೆ 1-3% ರೋಗಿಗಳಲ್ಲಿ ಮಾತ್ರ ಈ ಒಂದು ಲಕ್ಷಣ ಕಂಡು ಬರಲಿದೆ ಅಂತ ಹೇಳಲಾಗ್ತಾ ಇದೆ. ಅದರಲ್ಲೂ ಕಣ್ಣು ಬೇನೆ ಕಾಣಿಸಿಕೊಂಡರೆ ಪರೀಕ್ಷೆ ಮಾಡಿಕೊಳ್ಳುವುದು ಸೂಕ್ತ ಅಂತ ಇವತ್ತು ತಜ್ಞರು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಫ್ರೆಂಡ್ಸ್, ಒಂದು ಅರ್ಥ ಮಾಡ್ಕೊಳ್ಳಿ, ನಿಮಗೇನಾದ್ರೂ ಕಣ್ಣು ಬೇನೆ ಕಾಣಿಸ್ಕೊಳ್ತಾ ಇದ್ರೆ ಅಂತಂದ್ರೆ ಅದು ಎಲ್ಲರಿಗೂ ಕೂಡ ಕೊರೋನಾ ಅಂತ ಅಲ್ಲ. 1-3% ಮಾತ್ರ ಈ ಒಂದು ಕಣ್ಣು ಬೇನೆ ಇದ್ದವರಲ್ಲಿ ಈ ಒಂದು ರೋಗ ಲಕ್ಷಣ ಕಂಡು ಬರ್ತದೆ ಅಂತ ಹೇಳಲಾಗ್ತಾ ಇದೆ. ಇದರಿಂದ ಹೊಸದಾಗಿ ಇವತ್ತಿನಿಂದ ಕಣ್ಣು ಬೇನೆ ಕಾಣಿಸಿಕೊಂಡರೂ ಕೊರೋನಾ ಲಕ್ಷಣ ಅಂತ ತಜ್ಞರು ಹೇಳಿದ್ದಾರೆ. ಅದರಿಂದ ನಿಮಗೇನಾದ್ರೂ ಕಣ್ಣು ಬೇನೆ ಕಂಡು ಬಂದಲ್ಲಿ ತಕ್ಷಣ ಚೆಕ್ ಮಾಡಿಸ್ಕೊಳ್ಳೋದು ಒಳ್ಳೆಯದು ಅಂತ ಇದೀಗ ತಜ್ಞರು ಮಾಹಿತಿನ ಕೊಟ್ಟಿದ್ದಾರೆ. ಪ್ರತಿಯೊಬ್ಬರಿಗೂ ತಿಳಿಸುವಾಗಿ ಇನ್ನೊಂದು ಅಪ್ಡೇಟ್, ಜೂನ್ 1ರಿಂದ ದೇಶಾದ್ಯಂತ ಈ 5 ಪ್ರಮುಖ ಬದಲಾವಣೆಗಳಾಗ್ತಾ ಇದ್ದಾವೆ. ಎಸ್, ದೇಶಾದ್ಯಂತ ಸೇರಿ ರಾಜ್ಯಾದ್ಯಂತ ಈ 5 ಚೇಂಜಸ್ ಗಳಾಗ್ತಾ ಇದ್ದಾವೆ. ಹೊಸ ರೂಲ್ಸ್ ಗಳು ಜಾರಿಗೆ ಬರ್ತಾ ಇದ್ದಾವೆ. ಹಾಗಿದ್ರೆ ಜೂನ್ 1ನೇ ತಾರೀಕಿನಿಂದ ಏನೆಲ್ಲ ಬದಲಾವಣೆ ಆಗ್ತಾ ಇದೆ, ಏನೆಲ್ಲ ಚೇಂಜಸ್ ಆಗ್ತಾ ಇದೆ ಅಂತ ಅಂದ್ರೆ, ದೇಶದಲ್ಲಿ 1 ನೇಷನ್ 1 ರೇಷನ್ ಕಾರ್ಡ್ ಸಿಸ್ಟಮ್ ಜಾರಿಗಾಗ್ತಾ ಇದೆ ದೇಶಾದ್ಯಂತ ಹೇಳಲಾಗ್ತಾ ಇದೆ. ಎಸ್, ದೇಶಾದ್ಯಂತ ಜೂನ್ 1ನೇ ತಾರೀಕಿನಿಂದ 1 ನೇಷನ್ 1 ರೇಷನ್ ಕಾರ್ಡ್ ಯೋಜನೆ ಜಾರಿಗೆ ಬರ್ತಾ ಇದೆ. ದೇಶಾದ್ಯಂತ ಸುಮಾರು 20 ರಾಜ್ಯಗಳಲ್ಲಿ ಏಕಕಾಲಕ್ಕೆ ಈ ಯೋಜನೆ ಜಾರಿಗೆ ಬರ್ತಾ ಇದೆ. ಈ ಒಂದು ಯೋಜನೆ ಜಾರಿಗೆ ಬರೋದ್ರಿಂದ ನೀವು ದೇಶದ ಯಾವುದೇ ಮೂಲೆಗಳಲ್ಲಿರುವಂತಹ ಸರ್ಕಾರಿ ಪಡಿತರ ಅಂಗಡಿಯಿಂದ ಪಡಿತರವನ್ನು ಪಡೆಯಬಹುದಾಗಿದೆ. ಈ ಒಂದು ಯೋಜನೆ ಜೂನ್ 1ನೇ ತಾರೀಕಿನಿಂದ ಜಾರಿಗೆ ಬರ್ತಾ ಇದೆ. ಇದೊಂದು ಬದಲಾವಣೆ ಆಗ್ತದೆ ದೇಶದಲ್ಲಿ ಅಂತಾನೆ ಗಮನಿಸಬಹುದು. ಪ್ರತಿಯೊಬ್ಬರಿಗೂ ಇದು ಯೂಸ್ ಆಗುತ್ತೆ ಅಂತ ಇಲ್ಲಿ ನಾವು ಹೇಳಬಹುದು. ಇನ್ನು ಮುಖ್ಯವಾಗಿ ಹಳಿಗಳ ಮೇಲೆ ಓಡಾಡಲಿವೆ 200 ರೈಲುಗಳು. ಜೂನ್ 1ನೇ ತಾರೀಕಿನಿಂದ ರಾಜ್ಯಾದ್ಯಂತ ದೇಶಾದ್ಯಂತ ಸುಮಾರು ಹೊಸ 200 ರೈಲುಗಳು ಬಿಡುಗಡೆ ಆಗ್ತಾ ಇದ್ದಾವೆ. ಕೊರೋನಾ ಹಿನ್ನೆಲೆಯಲ್ಲಿ ಸುಮಾರು ರೈಲುಗಳು ಬಂದಾಗಿದ್ದು, ಆದರೆ ಇದೀಗ ಜೂನ್ 1ನೇ ತಾರೀಕಿನಿಂದ ರಾಜ್ಯಾದ್ಯಂತ ಮೂಲೆಗಳಿಗೂ ಕೂಡ ಇನ್ನು ಮುಂದೆ ಜೂನ್ 1ನೇ ತಾರೀಕಿನ ರೈಲು ಸಂಚಾರ ಆರಂಭವಾಗ್ತಾ ಇದೆ. IRCTCಯಲ್ಲಿ ಟಿಕೆಟ್ ಬುಕಿಂಗ್ ಕೂಡ ಆರಂಭಗೊಂಡಿದೆ. ಇನ್ನು ಮುಖ್ಯವಾಗಿ ಜೂನ್ 1ನೇ ತಾರೀಕಿನಿಂದ ಗೋ ಏರ್ ಫ್ಲೈಟ್ ಸೇವೆ ಕೂಡ ಆರಂಭವಾಗ್ತಾ ಇದೆ. ಎಸ್, ಗೋ ಏರ್ ಜೂನ್ 1ನೇ ತಾರೀಕಿನಿಂದ ವಿಮಾನ ಸೇವೆ ಆರಂಭಿಸಲು ಸರ್ಕಾರ ಈಗಲೇ ಚಿಂತನೆ ನಡೆಸಿದ್ದು, ನಾಗರಿಕ ವಿಮಾನಯಾನ ಖಾತೆ ಸಚಿವ ಹರ್ದೀಪ್ ಸಿಂಗ್ ಪೂರಿ ಪ್ರಕಾರ ಲಾಕ್ಡೌನ್ ಬಳಿಕ ವಿಮಾನದಲ್ಲಿ ಪ್ರಯಾಣ ಬೆಳೆಸಲು ನಿಮಗೆ ಹಲವು ರೀತಿಯ ನಿಯಮಗಳನ್ನು ಅನುಸರಿಸಿದೆ. ಅದರಿಂದ ಜೂನ್ 1ನೇ ತಾರೀಕಿನಿಂದ ಹಲವಾರು ರೂಲ್ಸ್ ಗಳ ಮೇರೆಗೆ ಈ ಒಂದು ವಿಮಾನಯಾನ ಕೂಡ ಆರಂಭವಾಗ್ತಾ ಇದೆ ದೇಶಾದ್ಯಂತ ಜೂನ್ 1ನೇ ತಾರೀಕಿನಿಂದ ಹೇಳಲಾಗ್ತಾ ಇದೆ. ಇನ್ನು ಉತ್ತರ ಪ್ರದೇಶದಲ್ಲಿ ಆರಂಭಗೊಳ್ಳಲಿದೆ ಬಸ್ ಸೇವೆ. ಎಸ್, ರಾಜ್ಯಾದ್ಯಂತ ಉತ್ತರ ಪ್ರದೇಶ ಸೇರಿ ಎಲ್ಲಾ ಕಡೆ ಕೂಡ ದೇಶದಲ್ಲಿ ಜೂನ್ 1ನೇ ತಾರೀಕಿನಿಂದ ಹಳ್ಳಿಗಳಿಗೂ ನಗರಗಳಿಗೂ ಸಿಟಿ ಬಸ್ಗಳು, ಈ ಒಂದು ಬಸ್ಗಳು ಕೂಡ ಜೂನ್ 1ನೇ ತಾರೀಕಿನಿಂದ ಆರಂಭಗೊಳ್ತಾ ಇದ್ದಾವೆ ಅಂತ ಹೇಳಲಾಗ್ತಾ ಇದೆ. ಇದೊಂದು ರೀತಿ ರಾಜ್ಯದಲ್ಲಿ ಆಗ್ತಿರುವಂತಹ ಬದಲಾವಣೆ. ಇನ್ನೊಂದು, ಅಡಿಗೆ ಅನಿಲ ಸಿಲಿಂಡರ್ ಹಾಗೂ ಪೆಟ್ರೋಲ್ ಬೆಲೆ, ಅಡಿಗೆ ಅನಿಲ ಸಿಲಿಂಡರ್ ಬೆಲೆಯಲ್ಲೂ ಕೂಡ ಕಡಿಮೆ ಆಗುವಂತಹ ನಿರೀಕ್ಷೆ ಇದೆ ಜೂನ್ 1ನೇ ತಾರೀಕಿನಿಂದ ಹೇಳಲಾಗ್ತಾ ಇದೆ.
ಇನ್ನು ಮುಖ್ಯವಾಗಿ ಲಾಕ್ಡೌನ್ 5.0ಗೆ ಸಂಬಂಧಪಟ್ಟಂತೆ ಜೂನ್ 1ನೇ ತಾರೀಕಿನಿಂದ ದೇವರ ದರ್ಶನಕ್ಕೆ ಅನುಮತಿ, ಆದ್ರೆ ಕೆಲವೊಂದು ಕಂಡೀಷನ್ಸ್. ದೇವರ ದರ್ಶನವಾದ್ರೂ ಸಿಗೋಲ್ಲ. ತೀರ್ಥ ಪ್ರಸಾದ ಭಕ್ತಾದಿಗಳೇ ವಿನಂತಿ. ಕೊರೋನಾ ಮಹಾಮಾರಿ ನಿಯಂತ್ರಣಕ್ಕಾಗಿ ಕೇಂದ್ರ ಸರ್ಕಾರ ಲಾಕ್ಡೌನ್ ಜಾರಿಗೊಳಿಸಿದ್ರಿಂದ ಕಳೆದ 2 ತಿಂಗಳ ಅಧಿಕ ಕಾಲದಿಂದ ರಾಜ್ಯದ ದೇವಾಲಯಗಳು ಬಂದ್ ಆಗಿವೆ. 4ನೇ ಹಂತದ ಲಾಕ್ಡೌನ್ ಜಾರಿ ಸಂದರ್ಭದಲ್ಲಿ ಬಹಳಷ್ಟು ಸಲ್ಲಿಕೆ ಕಂಡಿದ್ರು, ದೇವಸ್ಥಾನಕ್ಕೆ ಮಾತ್ರ ಅನುಮತಿಯನ್ನ ಕೊಟ್ಟಿರಲಿಲ್ಲ. ಆದರೆ 5ನೇ ಹಂತದ ಲಾಕ್ಡೌನ್ ನಲ್ಲಿ ಜೂನ್ 1ನೇ ತಾರೀಕಿನಿಂದ 5ನೇ ಹಂತದ ಲಾಕ್ಡೌನ್ ಆರಂಭಗೊಳ್ಳುತ್ತಾ ಇದೆ. ಈ ಒಂದು 5ನೇ ಹಂತದ ಲಾಕ್ಡೌನ್ ನಲ್ಲಿ ಜೂನ್ 1ನೇ ತಾರೀಕಿನಿಂದ ದೇಶಾದ್ಯಂತ ಎಲ್ಲಾ ದೇವಸ್ಥಾನಗಳು ಕೂಡ ಸಂಪೂರ್ಣವಾಗಿ ಓಪನ್ ಆಗ್ತಾ ಇದ್ದಾವೆ. ದರ್ಶನಕ್ಕೆ ಮಾತ್ರ ಅವಕಾಶ ಸಿಕ್ಕರೂ ಆ ಒಂದು ದೇವಸ್ಥಾನದಲ್ಲಿ ನಿಮಗೆ ತೀರ್ಥ ಪ್ರಸಾದ ಮಾತ್ರ ಸಿಗೋದಿಲ್ಲ. ಅದರಿಂದ ಭಕ್ತಾದಿಗಳು ಸ್ವಲ್ಪ ಸ್ವೀಕರಿಸಬೇಕು ಅಂತ ಹೇಳಲಾಗ್ತಾ ಇದೆ. ಒಟ್ಟಿನಲ್ಲಿ ಜೂನ್ 1ನೇ ತಾರೀಕಿನ ದೇವಸ್ಥಾನಗಳು ಓಪನ್ ಆದ್ರೂ ಕೂಡ ದೇವಸ್ಥಾನಕ್ಕೆ ಭಕ್ತಾದಿಗಳು ಹಣ್ಣು ಕಾಯಿ ಹೂವು ತೆಗೆದುಕೊಂಡು ಬರದಂತೆ ಕ್ರಮ ಕೈಗೊಳ್ಳಲಾಗುತ್ತೆ ಅಂತ ನಿರೀಕ್ಷೆ ಇದೆ. ಒಟ್ಟಿನಲ್ಲಿ ಜೂನ್ 1ನೇ ತಾರೀಕಿನಿಂದ ರಾಜ್ಯಾದ್ಯಂತ ದೇಶಾದ್ಯಂತ ಎಲ್ಲಾ ದೇವಸ್ಥಾನಗಳು ಓಪನ್ ಆಗುವಂತಹ ಸಾಧ್ಯತೆ. ಇನ್ನು 1ರಿಂದ 10ನೇ ತರಗತಿಯ ಎಲ್ಲಾ ಮಕ್ಕಳಿಗೂ ಶಾಲೆಗಳ ಆರಂಭಕ್ಕೆ ಸರ್ಕಾರದ ಹೊಸ ಮಾರ್ಗಸೂಚಿಯ ಚಿಂತನೆ. ಸರ್ಕಾರ ಶಾಲಾ ಕಾಲೇಜುಗಳನ್ನು ಓಪನ್ ಮಾಡಿದ್ರು ಕೂಡ ಶಾಲೆಗಳಲ್ಲಿ ಹೊಸ ರೂಲ್ಸ್ ಗಳ ಮೇರೆಗೆ ಶಾಲಾ ಕಾಲೇಜುಗಳು ಓಪನ್ ಆಗ್ತಾ ಇದೆ ಅಂತ ಹೇಳಲಾಗ್ತಾ ಇದೆ. ಪ್ರಮುಖವಾಗಿ ಶಿಫ್ಟ್ ಆಧಾರದ ಮೇಲೆ ತರಗತಿಗಳು ನಡೆಸಲಾಗುವುದು. 3 ದಿನಗಳ ಒಂದು ಬ್ಯಾಚ್ ಮಾಡಿ ತರಗತಿ ನಡೆಸಲಾಗುವುದು ಅಂತ ಹೇಳಲಾಗ್ತಾ ಇದೆ. ಇನ್ನು ಶಾಲೆಗಳಲ್ಲಿ ಸಾಮೂಹಿಕ ಪ್ರಾರ್ಥನೆ ರದ್ದಾಗ್ತಾ ಇದೆ. ಇನ್ನು ವಿದ್ಯಾರ್ಥಿಗಳ ಕೊಠಡಿಯಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆ ತುಂಬಾನೇ ಇಳಿಮುಖವಾಗಿರುತ್ತೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಪ್ರತಿ ವಿದ್ಯಾರ್ಥಿಯ ಆರೋಗ್ಯ ತಪಾಸಣೆ ಹಾಗೂ ಸ್ಕ್ರೀನಿಂಗ್ ಚೆಕ್ ಮಾಡೋದು ಪ್ರತಿನಿತ್ಯವೂ ಕಡ್ಡಾಯ. ಇನ್ನು ಮುಖ್ಯವಾಗಿ ರಾಜ್ಯದಲ್ಲಿ ಕೊರೋನಾ ಸೋಂಕಿನ ಪ್ರಮಾಣ ದಿನದಿನಕ್ಕೆ ಹೆಚ್ಚಾಗ್ತಿರುವಂತಹ ಹಿನ್ನೆಲೆಯಲ್ಲಿ ಲಾಕ್ಡೌನ್ ಫುಲ್ ಸಡಿಲಿಕೆ ಮಾಡಿದ್ರು ಕೂಡ ಶಾಲೆಯಲ್ಲಿ ಮಾತ್ರ ಕಠಿಣವಾಗಿ ಹಲವಾರು ರೂಲ್ಸ್ ಗಳು ಇರ್ತವೆ ಅಂತ ಇದೀಗ ಮಾಹಿತಿಯೊಂದು ಲಭ್ಯವಾಗ್ತಾ ಇದೆ. ಇನ್ನು ರಾಜ್ಯದಲ್ಲಿ ಕೊರೋನಾ ನಡುವೆಯೂ ಗರಿಗೆದರಿದ ರಾಜಕೀಯ ಚಟುವಟಿಕೆ, ಮತ್ತೊಂದು ಸಂಕಷ್ಟದಲ್ಲಿ ಬಿಎಸ್ವೈ. ರಾಜ್ಯದಲ್ಲಿ ಇಷ್ಟು ದಿನ ಸುಮ್ಮನಾಗಿದ್ದ ತಣ್ಣಗಾಗಿದ್ದ ರಾಜಕೀಯ ಇವತ್ತು ಮತ್ತೆ ಗರಿಗೆದರಿದೆ ಅಂತ ಹೇಳಲಾಗ್ತಾ ಇದೆ. ಮುಖ್ಯಮಂತ್ರಿ ಯಡಿಯೂರಪ್ಪರವರಿಗೆ ಕೊರೋನಾ ಸಂಕಷ್ಟ ರಾಜ್ಯದಲ್ಲಿ ಒಂದ್ ಕಡೆ ಆದ್ರೆ ಇನ್ನೊಂದು ರಾಜಕೀಯ ಸಂಕಷ್ಟ ಇವತ್ತು ಮತ್ತೊಂದ್ ಕಡೆ ಉಟ್ಕೊಂಡಿದೆ ಅಂತಾನೆ ಇಲ್ಲಿ ನಾವು ಗಮನಿಸಬಹುದು. ಯಾಕೆಂದ್ರೆ ರಾಜ್ಯಸಭಾ ಚುನಾವಣೆ ಇದಕ್ಕೆ ಕಾರಣವಾಗಿದ್ದು ರಮೇಶ್ ಕತ್ತಿಗೆ ಟಿಕೆಟ್ ನೀಡಬೇಕೆಂಬ ಬೇಡಿಕೆ ಮುಂದಿಟ್ಕೊಂಡು 20ಕ್ಕೂ ಅಧಿಕ ಶಾಸಕರು ಪ್ರತ್ಯೇಕ ಸಭೆ ನಡೆಸುವ ಮೂಲಕ ಪರೋಕ್ಷ ಸಂದೇಶವನ್ನು ರವಾನಿಸಿದ್ದಾರೆ ಅಂತ ಇದೀಗ ಹೇಳಲಾಗ್ತಾ ಇದೆ. ಇದಕ್ಕೂ ಮೊದಲು ಶಾಸಕ ಉಮೇಶ್ ಕತ್ತಿ ಮುಖ್ಯಮಂತ್ರಿ ಯಡಿಯೂರಪ್ಪರವರನ್ನ ಭೇಟಿಯಾಗಿ ತಾವು ಹಿಂದೆ ಮಾತು ನೀಡದಂತೆ ರಮೇಶ್ ಕತ್ತಿಗೆ ರಾಜ್ಯಸಭಾ ಟಿಕೆಟ್ ನೀಡಿ ಎಂಬ ಬೇಡಿಕೆ ಇಟ್ಟಿದ್ರು ಅಂತ ಹೇಳಲಾಗ್ತಾ ಇದೆ. ಆದ್ರೆ ಯಾವುದೇ ಸ್ಪಷ್ಟ ಭರವಸೆ ಸಿಗದ ಹಿನ್ನೆಲೆಯಲ್ಲಿ ಔತಕೋಣದ ನೆಪದಲ್ಲಿ ಪ್ರತ್ಯೇಕ ಸಭೆ ನಡೆದಿದೆ ಅಂತ ಇದೀಗ ಮಾಹಿತಿ ಲಭ್ಯವಾಗ್ತಿದ್ದು, ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ನೇತೃತ್ವದಲ್ಲಿ ಈ ಸಭೆ ನಡೆದಿದ್ದು, ಇದರ ಒಂದು ಮುರುಗೇಶ್ ನಿರಾಣಿ, ಅರವಿಂದ್ ಬೆಲ್ಲನ್, ಉಮೇಶ್ ಕತ್ತಿ ಸೇರಿದಂತೆ 20ಕ್ಕೂ ಅಧಿಕ ಶಾಸಕರು ಪಾಲ್ಗೊಂಡಿದ್ರು ಅಂತ ಹೇಳಲಾಗ್ತಾ ಇದೆ. ಗಮನಾರ್ಹ ಸಂಗತಿ ಏನಪ್ಪಾ ಅಂತಂದ್ರೆ ಇವತ್ತು ಬಹುತೇಕರು ಯಡಿಯೂರಪ್ಪ ಆಪ್ತ ವಲಯದವರೇ ಅಂತ ಹೇಳಲಾಗ್ತಿದೆ. ಯಡಿಯೂರಪ್ಪರವರ ದೋಸ್ತರೇ ಅಲ್ಲಿ ಇದ್ರು ಅಂತ ಇವತ್ತು ಹೇಳಲಾಗ್ತಾ ಇದೆ. ವಿವಿಧ ಕಾರಣಗಳಿಗಾಗಿ ಯಡಿಯೂರಪ್ಪನವರ ವಿರುದ್ಧ ಅಸಮಾಧಾನಗೊಂಡಿದ್ದ ಶಾಸಕರುಗಳಿಗೆ ಈಗ ವೇದಿಕೆ ಸಿಕ್ಕಿದ್ದು, ರಾಜ್ಯಸಭಾ ಚುನಾವಣಾ ಟಿಕೆಟ್ ಘೋಷಣೆ ಬಳಿಕ ರಾಜ್ಯ ರಾಜಕಾರಣ ಮತ್ತಷ್ಟು ಮಹತ್ವದ ತಿರುವು ಪಡೆದುಕೊಳ್ಳಿದೆ ಅಂತ ಹೇಳಲಾಗ್ತಾ ಇದೆ. ಇದರ ಒಂದು ವಲಯದಲ್ಲೇ ರಾಜಕೀಯ ಚಟುವಟಿಕೆ ಇವತ್ತು ಕೊರೋನಾ ಸಂಕಷ್ಟದ ಮಧ್ಯೆಯಲ್ಲೂ ಕೂಡ ಇದೊಂದು ರೀತಿ ಗರೆಗೆದರಿದೆ ಅಂತ ಹೇಳಬಹುದು. ಮತ್ತೆ ರಾಜ್ಯ ರಾಜಕಾರಣದಲ್ಲಿ ಕರ್ನಾಟಕದಲ್ಲಿ ಮತ್ತೆ ರಾಜಕೀಯ ನಡೀತಾ ಇದೆ ಅಂತ ಹೇಳಲಾಗ್ತಾ ಇದೆ. ಮುಖ್ಯಮಂತ್ರಿ ಯಡಿಯೂರಪ್ಪರವರಿಗೆ ಇದೊಂದು ರೀತಿ ಒಂದ್ ಕಡೆ ಸಂಕಷ್ಟ ಎದುರಾಗಿದೆ ಅಂತ ನಾವು ಇಲ್ಲಿ ಗಮನಿಸಬಹುದು. ಇನ್ನು ಇಂದಿನ ಇನ್ನೊಂದು ಬಿಗ್ ಬ್ರೇಕಿಂಗ್ ನ್ಯೂಸ್, ರಾಜ್ಯಾದ್ಯಂತ ಲಾಕ್ಡೌನ್ 4.0 ನಾಳೆ ಅಂದ್ರೆ ಮೇ 31ಕ್ಕೆ ಮುಕ್ತಾಯವಾಗ್ತಾ ಇದೆ ಸಂಪೂರ್ಣವಾಗಿ. ಆದ್ರೆ ಮತ್ತೆ ಜೂನ್ 1ನೇ ತಾರೀಕಿನಿಂದ ಲಾಕ್ಡೌನ್ ಮುಗಿಯುತ್ತಾ ಅಥವಾ ಹೊಸ ಲಾಕ್ಡೌನ್ ಬರುತ್ತಾ ಅಂತ ಎಲ್ಲರಲ್ಲೂ ಕೂಡ ಪ್ರಶ್ನೆ ಕುತೂಹಲ ಇತ್ತು. ಆದ್ರೆ ಇದೀಗ ರಾಜ್ಯ ಸರ್ಕಾರದಿಂದ ಬಂದಿರುವಂತಹ ಮುಖ್ಯ ಇಂಪಾರ್ಟೆಂಟ್ ನ್ಯೂಸ್ ನ ಪ್ರಕಾರ ರಾಜ್ಯದಲ್ಲಿ ಮತ್ತೆ 15 ದಿನಗಳ ಕಾಲ 2 ವಾರಗಳ ಕಾಲ ಸಂಪೂರ್ಣವಾಗಿ ಲಾಕ್ಡೌನ್ ಇರುತ್ತೆ, ಕಂಟಿನ್ಯೂ ಆಗ್ತಾ ಇದೆ ಅಂತ ಹೇಳಲಾಗ್ತಾ ಇದೆ. ರಾಜ್ಯದಲ್ಲಿ ಜೂನ್ 1ನೇ ತಾರೀಕಿನಿಂದ ರಾಜ್ಯಾದ್ಯಂತ ದೇಶಾದ್ಯಂತ ಮತ್ತೆ 5ನೇ ಹಂತದ ಲಾಕ್ಡೌನ್ 5.0 ಜಾರಿಗೆ ಬರ್ತಾ ಇದೆ. ಲಾಕ್ಡೌನ್ 5.0 ನಿಯಮದಲ್ಲಿ ಹಲವಾರು ಸೇವೆಗಳಿಗೆ ರಿಯಾಯಿತಿ ಸಿಗುವಂತಹ ಸಾಧ್ಯತೆ, ಬಿಗ್ ರಿಲೀಫ್ ಸಿಗ್ತಾ ಇದೆ ರಾಜ್ಯಕ್ಕೆ ಅಂತ ಹೇಳಲಾಗ್ತದೆ. ಹಲವಾರು ಸೇವೆಗಳು, ಬಸ್ ಸಂಚಾರ, ರೈಲ್ವೆ ಸಂಚಾರ, ಜನಗಳ ಸಂಚಾರ, ಓಡಾಟ ಎಲ್ಲದಕ್ಕೂ ಕೂಡ ಒಂದು ರೀತಿ ಬಿಗ್ ರಿಲೀಫ್ ಸಿಗುವಂತಹ ಸಾಧ್ಯತೆ ಇದೆ ಲಾಕ್ಡೌನ್ 5.0ದಲ್ಲಿ. ಒಟ್ಟಿನಲ್ಲಿ ರಾಜ್ಯದಲ್ಲಿ ದೇಶದಲ್ಲಿ ಮತ್ತೆ 15 ದಿನ ಲಾಕ್ಡೌನ್ ಕನ್ಫರ್ಮ್ ಆಗಿದೆ. ಜೂನ್ 1ನೇ ತಾರೀಕಿನಿಂದ ಜೂನ್ 15ನೇ ತಾರೀಕಿನವರೆಗೂ ರಾಜ್ಯದಲ್ಲಿ ಮತ್ತೆ ಲಾಕ್ಡೌನ್ ಫಿಕ್ಸ್. ರಾಜ್ಯ ಜನತೆಗೆ ಗೊತ್ತಿರಬೇಕು ಲಾಕ್ಡೌನ್ ಮತ್ತೆ ಮುಂದುವರಿತಾ ಇದೆ ಅನ್ನೋದ್ರ ಬಗ್ಗೆ. ಫ್ರೆಂಡ್ಸ್, ಇವತ್ತಿನ ನ್ಯೂಸ್, ಬ್ರೇಕಿಂಗ್ ನ್ಯೂಸ್, ಇಂಪಾರ್ಟೆಂಟ್ ವಿಚಾರ, ಇನ್ಫಾರ್ಮೇಶನ್. ಇವತ್ತು ಎಲ್ಲಿ ಏನೇನಾಗಿತ್ತು ರಾಜ್ಯ ಸರ್ಕಾರದಿಂದ, ಕೇಂದ್ರ ಸರ್ಕಾರದಿಂದ ಮಾಹಿತಿ ಬಂದಿದ್ದು, ಕೊರೋನಾ ಟಾಸ್ ಹೇಗಿತ್ತು ಇವತ್ತು, ರಾಜ್ಯ ದೇಶ ಏನೇನಾಗಿತ್ತು ಎಲ್ಲವೂ ಕೂಡ ಇವತ್ತು ಇದಾಗಿತ್ತು ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಫ್ರೆಂಡ್ಸ್, ಇವತ್ತಿನ ಎಲ್ಲ ಒಂದು ವಿಚಾರ, ಇನ್ಫಾರ್ಮೇಶನ್ ಕೊಟ್ಟಿದ್ದು ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ.